हेलो फ्रेंड्स, वेलकम बैक टू अवर चैनल RAKB। दोस्तों, अगर आपके पास पैसे हैं तो आपके जो भी पेंडिंग ड्यूज है उसे क्लियर कर दो। लेकिन अगर पैसे नहीं है तो टेंशन लेकर परेशान होने की कोई जरूरत नहीं है। आप हमारी वीडियो से सीख सकते हो कि रिकवरी एजेंट्स को किस तरह से हैंडल किया जाता है। और अगर आपको डिटेल इंफॉर्मेशन चाहिए कि आपके केसेस को कैसे मैनेज करना है तो आप हमारी पेड सर्विस भी ले सकते हो, जिसके लिए आपको स्क्रीन पर दिए हुए नंबर पर सिर्फ व्हाट्सएप मैसेज करना होगा। दोस्तों, हम डेली वीडियोस अपलोड करते हैं और अगर आप चाहते हैं कि ऐसी वीडियोस आपको हमेशा मिलती रहे तो चैनल को सब्सक्राइब करके बेल नोटिफिकेशन को ऑन करना ना भूलें। आइए स्टार्ट करते हैं आज की वीडियो और देखते हैं कि कौन से रिकवरी वाले की कैसे ठुकाई होती है। और हमें इंतजार रहेगा आपके प्यारे प्यारे कमेंट्स का कि आपको आज के इस वीडियो में कौन सा पार्ट सबसे अच्छा लगा। धन्यवाद दोस्तों। हेलो Sir, good afternoon, sir. गुड आफ्टरनून। Sir, I'm calling from ring application, sir. हाँ, Hello. Sir, अब तक आपका पेमेंट नहीं हुआ है ना सर? आप ये बता सकते हैं मैडम कि आप किसको फोन लगाइए? सर, शर्मिला हरिनाथ हाली आप ही हो ना? अरे मैडम, तो पहले इंट्रोडक्शन देना पड़ता है मैडम, आपका देना पड़ता है, फिर कस्टमर का नाम वेरीफाई करना पड़ता है। ओके, शर्मिला हरिनाथ आप ही हो ना? हाँ, तो मेरा नाम है मैडम, मैं शर्मिरुल्लाह बोल रहा हूँ। आपका नाम क्या है मैडम? मेरा नाम जी। निहारिका। निहारिका मैडम, आपका DRA हुआ है मैडम? DRA, आर यू DRA सर्टिफाइड? यस, व्हाई नॉट? तो आपको DRA पता है ना? आपको DRA क्या होता है? सर रुकिए एक मिनट। ಹಲೋ ಹಲೋ ಸರ್, ಕಿಷ್ಟ ಅಪ್ಲಿಕೇಶನ್ ಇಂದ ಕಾಲ್ ಮಾಡ್ತಾರೆ. ಏನು ಹೆಸರು ಮೇಡಮ್ ನಿಮ್ದು? ಏನು ತಮ್ಮ ಹೆಸರು? ನಮ್ಮ ಹೆಸರು ಬಾನು ಸರ್. ಏನಂದ್ರಿ? ಬಾನು. ಬಾನು? ಹಾ ಹೇಳಿ ಬಾನು ಅವರೇ. ಸರ್, ಕಿಸ್ಟಿಂದ ಲೋನ್ ತಗೊಂಡಿದ್ದೀರಲ್ಲ, ಅದು ಪೇಮೆಂಟ್ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ ಮೇಡಮ್. ಮಾಡಿಲ್ಲ ಅಂತಾನೆ ನೀವು ಯಾಕೆ ಕಾಲ್ sir ಮಾಡ್ತಾ ಮಾಡಿಲ್ಲ? ಇದ್ದೀರಲ್ಲ. ಹೌದು. ಅದು ಗೊತ್ತು ನನಗೆ. ಯಾವಾಗ ಮಾಡ್ತೀರಾ ಇದನ್ನ? ಇನ್ನೊಂದು 2-3 ತಿಂಗಳಾಗತ್ತೆ ಮೇಡಮ್. 2-3 ತಿಂಗಳ? ಯಾಕೆ ಸರ್ 2-3 ತಿಂಗಳು? ಒಂದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಮೇಡಮ್. ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಇವತ್ತು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಮಿಟ್ಮೆಂಟ್ ಕೊಟ್ಟಿದ್ದೀರಲ್ಲ ಸರ್. ಅವಾಗ ಹೇಳಿಟ್ಟಿದ್ದೆ ಮೇಡಮ್, ದುಡ್ಡು ಕೊಡೋನಿದ್ದ, ಅವನು ಕೊಡ್ಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಅಟ್ಲೀಸ್ಟ್ ಒಂದು EMI ಆದ್ರೂ ಹೆಂಗಾದ್ರೂ ಮಾಡಿ ಅರೇಂಜ್ ಮಾಡಿ ಪೇ ಮಾಡಿ ಅಲ್ಲ. ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್. ಈ ತಿಂಗಳಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಮಾಡ್ತೀನಿ. ನೆಕ್ಸ್ಟ್ ಮಂತ್ ಎಲ್ಲ ಅಲ್ಲಿವರೆಗೂ ಟೈಮ್ ಕೊಡಕ್ ಆಗಲ್ಲ ಸರ್, ಕಷ್ಟ ಆಗತ್ತಲ್ಲ ನೆಕ್ಸ್ಟ್ ಮಂತ್ ಅಂತಂದ್ರೆ ನಮ್ಗೂ. ಅಲ್ಲ, ನಿಮ್ಮ ಕಷ್ಟ ನಿಮ್ಗೆ ಕಷ್ಟ ನಿಮಗನೋ ಅಥವಾ ನನಗೂ ಲೋನ್ ಬೇಕು ಫ್ಯೂಚರ್ಗೆ ಅಂತ ಆದ್ರೂ ಸಿಗಲ್ಲ ಅನ್ನಂಗಾಗ್ಬಿಡ್ತದೆ. ಅದು ಪರಿಸ್ಥಿತಿನೇ ಆ ತರ ಬಂದಿದೆ ಮೇಡಮ್. ಇನ್ನು ಫ್ಯೂಚರ್ ನನಗೆ ಯಾರು ಲೋನ್ ಕೊಡಲ್ಲ ಮೇಡಮ್. ಆಲ್ರೆಡಿ ಮಲ್ಟಿಪಲ್ ಟೈಪ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸಿಬಿಲ್ ಆಲ್ರೆಡಿ ನಂದು ಇಂಪ್ಯಾಕ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಆಗಿದೆ ಅಂತ ಅನ್ಕೊಳ್ಳಿ, ಸತ್ತೋಗಿದೆ ಅಂತ ಅನ್ಕೊಳ್ಳಿ ಸಿಬಿಲ್. ಅವೇನ್ ಮಾಡ್ತೀರಾ ಇವಾಗ? ಬೇರೆ ಆಪ್ಷನ್ ಇಲ್ಲ. ಒಂದು ದೊಡ್ಡ ಏನಂತ ಕಂಪ್ಲೇಂಟ್ ರೇಸ್ ಮಾಡ್ತೀರಿ? ಎಲ್ಲಿ ಮಾಡ್ತೀರಿ? ಸರ್, 1 ಸೆಕೆಂಡ್ ಹೋಲ್ಡ್ ಮಾಡಿ. ಹಲೋ, ತಮ್ಮ ಹೆಸರು? ಹಲೋ 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 ಸರ್, ಹೇಳಿ ಸರ್. ಹಾ, ಕೇಳಿಸ್ತಾ ಇದೆ. ನಿಮ್ಮ ಹೆಸರು? ಸರ್, ತಮ್ಮ ಹೆಸರು? ರಮೇಶ್ ಅಂತ. ರಮೇಶ್ ಅವರ ಏನು ಕಲೆಕ್ಷನ್ ಮ್ಯಾನೇಜರಾ ಅಥವಾ ಏಜೆನ್ಸಿ ಮ್ಯಾನೇಜರಾ? ಸರ್, ಕಲೆಕ್ಷನ್ ಹೆಡ್ ಹೇಳಿ ಸರ್. ಕಲೆಕ್ಷನ್ ಮ್ಯಾನೇಜರಾ? ಅಲ್ಲ, ನಿಮ್ಮ ಭಾನು ಮೇಡಮ್ ಹೇಳ್ತಾ ಇದ್ರು ಕಂಪ್ಲೇಂಟ್ ರೇಸ್ ಮಾಡ್ತೀವಿ ಅಂತ. ಅದ ಏನ್ ಕಂಪ್ಲೇಂಟ್ ರೇಸ್ ಮಾಡ್ತೀರಿ ಅಂತ ತಿಳ್ಕೊಳಕ್ಕೆ ನಿಂತಿದ್ದೀನಿ. ಕಂಪ್ಲೇಂಟ್ ಬೇಕು ಹೇಳಿ ಸರ್, ಆ ಥರ ಮಾಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಥವಾ ಕೋರ್ಟ್ ಅಲ್ಲಿ ಮಾಡಿ. ಪೊಲೀಸ್ ಕಂಪ್ಲೇಂಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವ್ರು ತಗೋತಿದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ, ಇಲ್ಲಾಂದ್ರೆ Section 25 ಹಾಕಿ. ಸರ್, Section 25 ಬರಲ್ಲ, Section 420 ಬರುತ್ತೆ ಇದರಲ್ಲಿ. ಪರವಾಗಿಲ್ಲ. ಸೆಕ್ಷನ್ 420 ಹಾಕಿ, ಇಲ್ಲಾಂದ್ರೆ ಸೆಕ್ಷನ್ 138 ಹಾಕಿ, NI ಆಕ್ಟ್ ಹಾಕಿ, ಪರವಾಗಿಲ್ಲ.
ಎಲ್ಲ ಹಾಕಿ ಬರಲ್ಲ ಸರ್, ಇದು ಸೆಕ್ಷನ್ 420 ಹಾಕ್ಬೋದಲ್ಲ? ಹಾಕಿ ಓಕೆ ಹಾಕಿ ಸೆಕ್ಷನ್ ಸೆಕ್ಷನ್ 420 ಸರಿ ಸರ್, ಸೆಕ್ಷನ್ 420 ಹಾಕಿ ಪ್ರೂವ್ ಮಾಡಿ. ಸೆಕ್ಷನ್ 420 ಹಾಕಿ ಪ್ರೂವ್ ಮಾಡಿ ನೋಡೋಣ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷದ ಜಗುನ್ನ ಅದಕ್ಕೆ ಮಾಡಿ. ಅಷ್ಟು ಗಂಟೆ ನೀವು ಇರ್ತೀರಾ ಸರ್? ಅಷ್ಟು ಗಂಟೆ ನೀವು ಇರ್ತೀರಾ? ಅದ ನೀವು ಇರ್ತೀರೋ ಇಲ್ಲ ನೀವು ಹೇಳಿ. ನಾನು ಇರ್ತೀನೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ನೀವು ಇರ್ತೀರೋ ಇಲ್ಲೋ ಅದು ನೀವು ಹೇಳಿ. ಅದೇ ಸರ್, ನಾನು ಇರ್ತೀನಿ ಸರ್, ನೀವು ಇರ್ತೀರಾ ಅಂತ ಗೊತ್ತಾಗ್ತಿಲ್ಲ. ನೀವು ಎಷ್ಟು ವರ್ಷ ತಗೋತೀರಾ ನೋಡಿ ಸೆಕ್ಷನ್ 420 ಪ್ರೂವ್ ಮಾಡ್ಲಿಕ್ಕೆ. ಒಂದು 10 ವರ್ಷ ತಗೊಳ್ಳೋಣ ಬಿಡಿ ಸರ್. ಎಷ್ಟು ವರ್ಷ ತಗೋತೀರಿ? 10 ವರ್ಷ ತಗೊಳ್ಳೋಣ. ಸರಿ, ಹಾಗಾದ್ರೆ ಪರವಾಗಿಲ್ಲ, ಮಾಡಿಬಿಡಿ ಹಾಗಾದ್ರೆ ಮಾಡಿ. ಅದೇ ಏನೇನು ಸಮಾಚಾರ ಸರ್? ಮೂವ್ ಮಾಡ್ತೀವಿ. ಎಂತ ಒಂದು ಡಬ್ಲು ಏನಂದ್ರಿ? ಒಂದಲ್ಲ EMI ಆಡಿದ್ದಲ್ಲ. ಒಂದು ನಿಮಿಷ ಸರ್. ಹೇಳಿ. ಅಯ್ಯೋ ಸರ್, ಈ 15,000 ಪಾಸ್ಗೆ 2,500 EMIಗೆ ಬಂದ್ಬಿಟ್ಟು ನಿಮ್ಮ ಮೇಲೆ ನಾನು ಕೇಸ್ ಹಾಕ್ಬಿಟ್ಟು ನಿಮ್ಮ ಹಿಂದೆ ನಾನು ಭಾಳ ಹೇಳ್ಕೊಂಡು ತಿರುಗಾಡ್ಬೇಕಾ? ಅದು ನಿಮ್ಮ ಮೇಡಮ್ಗೆ ಅರ್ಥ ಆಗ. ಹಲೋ ಸರ್, ಇದು ಆದಿತ್ಯ ಬಿರ್ಲಾ ಇಂದ. ಯಾರು? ಆದಿತ್ಯ ಬಿರ್ಲಾ ಇಂದ ಸರ್. ಅದು ಗೊತ್ತಾಯ್ತು ನನಗೆ. ಸಮೀರುಲ್ಲಾ ಅವರಾ? ಇವಾಗ ಗೊತ್ತಾಯ್ತಾ ಸರ್? ಪೇಮೆಂಟ್ ಯಾಕೆ ಸರ್ ಮಾಡಿಲ್ಲ? ಮೇಡಮ್ ನಿಮ್ಮ ಹೆಸರು ಹೇಳಿ ಮೊದಲು. ರಮ್ಯಾ ಅಂತ ಸರ್. ಅಚ್ಚಾ ಸಮಿ. ಹೇಳಿ ಸರ್, ಪೇಮೆಂಟ್ ಯಾಕೆ ಸರ್ ಮಾಡಿಲ್ಲ? ದುಡ್ಡಿಲ್ಲ ಮೇಡಮ್ ಸದ್ಯದಲ್ಲಿ ನನ್ನ ಹತ್ರ. ಯಾಕೆ ಸರ್ ಮಾಡಿಲ್ಲ? ದುಡ್ಡಿಲ್ಲ ಮೇಡಮ್. ರೀಸನ್ ಸರ್? ರೀಸನ್ ಏನು ಸರ್? ರೀಸನ್ ಮೇಡಮ್ ನೋಡಿ, ಇವಾಗ ನಾನು ಕೇಸ್ ನಿಮ್ಮ ಹತ್ರ ಬಂದಿದ್ದೇನೋ ಅಥವಾ ಮೊದಲಿಂದಾನೇ ನಿಮ್ಮ ಹತ್ರನೇ ಇದೆ ಕೇಸ್? ನಿಮ್ಮ ಏಜೆನ್ಸಿನಲ್ಲಿ ಇದೆ. ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಬಂದಿದೆ, ಲೀಗಲ್ ಡಿಪಾರ್ಟ್ಮೆಂಟ್ಗೆ. ಓಕೆನಾ? ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ ಬೇರೆ, ಲೀಗಲ್ ಡಿಪಾರ್ಟ್ಮೆಂಟ್ ಬೇರೆ ಮೇಡಮ್. ಸರ್, ಲೋನ್ ಕ್ಲೋಸ್ ಮಾಡ್ಕೊಬೇಕು ಸರ್ ನೀವು. ಇವಾಗ ಆಗಲ್ಲ, ಅವರು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂತಾರೆ ನಿಮ್ಮ ಅಡ್ರೆಸ್ಗೆ. ಬರ್ಲಿ ಮೇಡಮ್, ಬರ್ಲಿ, ಯಾರು ಬರ್ತಾರೆ ಬರ್ಲಿ, ತೊಂದರೆ ಇಲ್ಲ. ಬರ್ಲಿ ಅಲ್ಲ ಸರ್, ದುಡ್ಡು ತಗೊಂಡು ಯೂಸ್ ಮಾಡ್ಕೊಂಡಿದ್ದೀರಲ್ವಾ? ಅದೇ ಮೇಡಮ್, ಬರ್ಲಿ ಮೇಡಮ್. ಅಲ್ಲ, ನೀವು ಹೇಳ್ತಾ ಇದ್ದೀರಲ್ಲ, ನೀವು ಒಂದು ಮಾತಾಡ್ತಾ ಇಲ್ಲ. ನೀವು ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದೀರಿ, ಲೀಗಲ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದ್ದೀರಿ. ಸರ್, ಫೈಲು ಅದಕ್ಕೆ ಯಾಕೆ ಪೇ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀವಿ. ಅಲ್ಲ, ನೀವು ಮೂವ್ ಮಾಡಿ ಮೇಡಮ್. ನನ್ನ ಹತ್ರ ರೆಕಾರ್ಡಿಂಗ್ಸ್ ಇದೆ. ನನ್ನ ಜೊತೆ ಯಾವ ತರ ನೀವು ಮಿಸ್ಬಿಹೇವ್ ಮಾಡಿದಿರಿ, ಏನ್ ಮಾಡಿಲ್ಲ ಎಲ್ಲ ನನ್ನ ಹತ್ರ ಇದೆ ಮೇಡಮ್. ಆಲ್ರೆಡಿ ನಾನು ಇದ್ರ ಎಸ್ಕಲೇಷನ್ ಹಾಕಿದ್ದೀನಿ. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಲೋನ್ ಕಟ್ಟಲಿಲ್ಲ ಅಂದ್ರೆ ನೀವು ಯದ್ವಾ ಮಾತಾಡ್ಲಿಕ್ಕೆ ನಿಮಗೆ ಅಥಾರಿಟಿ ಕೊಟ್ಟಿದಾರಾ? ಅದು ಕೇಳಿ ನೀವು ಮಾತಾಡಿ. ಯಾಕೆ ನೀವು ಯದ್ವಾ ಬೈಯೋದು, ಉಲ್ಟಾ ಸೀದಾ ಮಾತಾಡೋದು? ನಾವು ಲೋನ್ ಕಟ್ಲಿಲ್ಲ, ನಾವು ಕಸ್ಟಮರ್ ಲೋನ್ ಕಟ್ಟಿಲ್ಲ ಅಂದ್ರೆ RBI ದವ್ರು ನಿಮಗೆ ಅಥರೈಸೇಷನ್ ಕೊಟ್ಟಿದ್ದೇನಾ ಕಸ್ಟಮರ್ಗೆ ಯದ್ವಾ ಬೈರಿ? ದುಡ್ಡಿದ್ರೆ ಕಟ್ತಿದ್ವಿ ಮೇಡಮ್, ದುಡ್ಡಿಲ್ಲ ಅಂದ್ರೆ ಕಟ್ಟಲಿಲ್ಲ. ಅದಕ್ಕೆ ಕೇಳ್ತಾ ಇದೀವಿ, ಯಾಕೆ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ. ದುಡ್ಡಿಲ್ಲ ಅದಕ್ಕೆ ಕಟ್ಟಿಲ್ಲ ಮೇಡಮ್. ಏನ್ ಸರ್, 11,000 ಇಲ್ವಾ ನಿಮ್ಮ ಹತ್ರ? ಇಷ್ಟು ಮಾತಾಡ್ತಿರಲ್ಲ ಸರ್ ನೀವು. ಅದೇ ಮೇಡಮ್, ಯಾಕೆ ನಾವು ಮಾತಾಡಬಾರ್ದಾ? ನಿಮ್ಗೆ ಅಷ್ಟೇ ಮಾತಾಡ್ಲಿಕ್ಕೆ ಅಧಿಕಾರ ಇದೆನಾ? ಕಸ್ಟಮರ್ ಮಾತಾಡ್ಲಿಕ್ಕೆ ಅಧಿಕಾರ ಇಲ್ವಾ? ನಿಮ್ಗೆ ಅಷ್ಟೇ ಅಧಿಕಾರ ಕೊಟ್ಟಿದಾರಾ ಮಾತಾಡ್ಲಿಕ್ಕೆ? ಹೌದು ಸರ್, ಕೊಟ್ಟಿದ್ದಾರೆ. ಮತ್ತೆ ನಮಗೂ ನಿಮ್ಗೆ ಎಷ್ಟು ಕೊಟ್ಟಿದಾರಲ್ಲ ಅದಕ್ಕಿಂತ ಜಾಸ್ತಿ ನಮಗೂ ಮಾತಾಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಮೇಡಮ್. ಅದಕ್ಕೆ ಕೇಳ್ತಾ ಇರೋದು, ಯಾಕೆ ಸರ್ ಕಟ್ಟಿಲ್ಲ ಅಂತ. ದುಡ್ಡಿಲ್ಲ ಮೇಡಮ್, ದುಡ್ಡಿಲ್ಲ, ಕಟ್ಟಿಲ್ಲ. ದುಡ್ಡು ಬಂದ್ಮೇಲೆ ಕೊಡ್ತೀನಿ. ಯಾವಾಗ ನೀವು ಇಷ್ಟ ಬಂದ್ ನೀವು ಲೋನ್ ತಗೊಂಡವಾಗ ಹಂಗೆ ಹೇಳಿದ್ರ, ಲೋನ್ ಕೊಡಿ ನನ್ನ ಇಷ್ಟ ಬಂದಾಗ ನಾನು ಲೋನ್ ತಗೊಂಡೆ ಮೇಡಮ್. ನಾ ಇಷ್ಟ ಬಂದಂಗೆ ಕಟ್ತೀನಿ ಇವಾಗ. ಅದಕ್ಕೆ ನಿಮ್ಗೆ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ನೀವು ಇಷ್ಟೆಲ್ಲ ಮಾತಾಡಬಾರ್ದು. ಯಾಕೆ? ನನ್ನ ಇಷ್ಟ ಮೇಡಮ್, ನನ್ನ ಮಾತು, ನನ್ನ ನಾಲಿಗೆ, ನಾನು ಮಾತಾಡ್ತೀನಿ. ನೀವು ಅದನ್ನ ಕೇಳೋರು ನೀವು ಯಾರು? ನೀವು ಯಾರು ಕೇಳೋರು ನನಗೆ? ನೀನು ಯಾರು ಹೇಳೋರು ನನಗೆ? ತಗೊಳ್ಳೋದು ಬಿಡೋದು ಅದು ನನ್ನ ಕೆಲಸ. ನಮ್ದು ವರ್ಕೇ ಅದೇ. ಅದು ಮಾಡಿ ಮೇಡಮ್, ನೀವು ವರ್ಕ್. ಅದು ತಗೋಬಾರ್ದು ಬಿಡಬಾರ್ದು ಅನ್ನೋದು ನೀವು ಯಾರು ಹೇಳೋರು? ನೀವು ಮನೆಯಿಂದ ಕೊಟ್ರ ನನಗೆ? ನೀವು ಮನೆಯಿಂದ ಕೊಟ್ಟಿದ್ರೆ ಹೇಳಿ ಮೇಡಮ್, ನೀವು ಮನೆಗೆ ಬಂದು ನಾನು ಕೊಟ್ಟೋಗ್ತೀನಿ. ಅದೇ ಸರ್, ನೀವೇನು ಕಟ್ಟಿಲ್ಲ ಅಂತ ಕೇಳ್ತೀನಿ. ಅಷ್ಟು ಕೇಳಿ ಮಾತು ಮುಗಿಸಿ. ದುಡ್ಡಿಲ್ಲ, ಕಟ್ಟಲಿಲ್ಲ, ದುಡ್ಡು ಬಂದ್ಮೇಲೆ ಕಟ್ತೀನಿ.
ಯಾಕೆ ತಗೊಂಡ್ರಿ, ಎದಕ್ಕೆ ತಗೊಂಡ್ರಿ, ತಗೋಬಾರ್ದಾಗಿತ್ತು ಅನ್ನೋದು ಈ ಮಾತನ್ನೆಲ್ಲ ನಿಮ್ಗೆ ಈ ತರ ಮಾತಾಡೋ ನಿಮ್ಗೆ ಅಧಿಕಾರ ಇಲ್ಲ ಮೇಡಮ್. ಕೇಳ್ತೀವಿ ಯಾಕೆ ಮುಂದಿನ ನಮ್ಗೆ ಅಧಿಕಾರ ಎಲ್ಲ ಅಧಿಕಾರ ಇಲ್ಲ ಮೇಡಮ್. ನಿಮ್ಗೆ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಬೇಕು ಮೇಡಮ್, ಜಾಸ್ತಿ ಮಾತಾಡುವಂಗಿಲ್ಲ. ಯಾಕೆ ಕಟ್ಟಿಲ್ಲ, ಏನಾಗಿದೆ? ದುಡ್ಡಿಲ್ಲ ಮೇಡಮ್, ದುಡ್ಡಿಲ್ಲ ಕಟ್ಟಿಲ್ಲ ಮೇಡಮ್. ಕಟ್ಟಕ್ಕಾಗಲ್ಲ ಅಲ್ವಾ? ಇಲ್ಲ ಮೇಡಮ್. ಇವಾಗ ಒಂದು EMI ಕಟ್ಕೊಳ್ಳಿ. ಇಲ್ಲ ಮೇಡಮ್, ಆಗಲ್ಲ ಮೇಡಮ್. 11,000 ನೀವು ಕಟ್ಲೇಬೇಕು ಸರ್. ಆಗಲ್ಲ ಮಾಡಲ್ಲ ಅದೆಲ್ಲ ಹೇಳ್ಬಾರ್ದು. ಏನ್ ಜಬರ್ದಸ್ತಿನಾ ಮೇಡಮ್? ಇಲ್ಲ ಸರ್, ಕಟ್ಟಬೇಕು. ಅಲ್ಲ ಜಬರ್ದಸ್ತಿ ಮಾಡ್ತಾ ಇದ್ದೀರಿ. ಸೆಟಲ್ಮೆಂಟ್ಗೆ ಬಂದಿದೆ ಸರ್. ಬರ್ಲಿ, ಏನ್ ಅಮೌಂಟ್ ಎಷ್ಟಿದೆ ನಂದು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಹೇಳಿ ನನಗೆ. ಅಲ್ಲ ಇವಾಗ 11,000ನೇ ನಿಮ್ಗೆ ಕಟ್ಟಕ್ ಆಗ್ತಲ್ಲ, ಇನ್ನ 1,00,000. ಅದು ಮುಂದಿನ ಮುಂದೆ ವಿಚಾರ ಮಾಡೋಣ ಮೇಡಮ್. ನಾನೇನ್ ಕೇಳ್ತಾ ಇದ್ದೀನಿ, ನಂದು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ, ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಹೇಳಿ. 1,95,000 ಇದೆ ಸರ್. ಏನಿದು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ನಾ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್? ಪ್ರಿನ್ಸಿಪಲ್ ಎಷ್ಟಿದೆ? ಪ್ರಿನ್ಸಿಪಲ್ ಎಷ್ಟು ಸರ್? 1,95,000 ಇದೆ ಸರ್. ಇದು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್? ಹೌದು. ಮತ್ತೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಸರ್? ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್, ಟೋಟಲ್ ಔಟ್ಸ್ಟ್ಯಾಂಡಿಂಗ್ ನಿಮ್ದು ಇಂಟ್ರೆಸ್ಟ್ ಎಲ್ಲ ಆಡ್ ಆಗಿರುತ್ತಲ್ಲ ಮೇಡಮ್. ಮೇಡಮ್ ಕೇಳಿ, ಸೆಟಲ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಸೆಟಲ್ಮೆಂಟ್ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡಲ್ಲ ಮೇಡಮ್, ಪ್ರಿನ್ಸಿಪಲ್ ಅಲ್ಲಿ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಹೇಳಿ. ಸರ್ ನಿಮ್ಗೆ ಕನ್ನಡ ಬರುತ್ತಲ್ವಾ? ನೀವು ಇಷ್ಟುವರೆಗೂ ಏನ್ ಕೇಳ್ತಾ ಇದ್ದೀರಿ ಮೇಡಮ್ ನೀವು ಇವಾಗ? ಅಲ್ಲ ಸರ್, ಕನ್ನಡ ನಿಮ್ಗೆ ಬರುತ್ತಲ್ವಾ? ಇಷ್ಟುವರೆಗೂ ನೀವು ಏನ್ ಕೇಳಿದಿರಿ? ನಾನು ಹೇಳ್ತಾ ಇದ್ದೀನಿ 1,95,000. ಏನಿದು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ನಾ ಅಥವಾ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್? ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್. ಅದ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು? ಟೋಟಲ್ ಔಟ್ಸ್ಟ್ಯಾಂಡಿಂಗು ನಿಮ್ದು ಇಂಟ್ರೆಸ್ಟ್ ಎಲ್ಲ ಆಡ್ ಆಗುತ್ತಲ್ವಾ ಸರ್? ನಿಮ್ಗೆ ನಾವು ಸೆಟಲ್ಮೆಂಟ್ ಅಂದ್ರೆ 40% ವೇವರ್ ಕೊಡ್ತೀವಲ್ವಾ, 1,17,000. ಹೊಸಬ್ರು ನೀವು ಹೊಸದಾಗಿ ಬಂದಿದ್ದೀರಾ ಮೇಡಮ್? ನನಗೆ ಅನ್ಸೋ ಮಟ್ಟಿಗೆ ನಿಮ್ಗೆ ಕನ್ನಡ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ನನಗೆ. ಇಷ್ಟೆಲ್ಲ ಮಾತಾಡ್ತೀರಲ್ವಾ ಸರ್? ಅಲ್ಲ ನೀವು ಮಾತಾಡ್ತಿದ್ದೀರಿ ಅಂದ್ರೆ ನಾನ್ ಮಾತಾಡಬಾರ್ದಾ? ಎಷ್ಟಿದೆ ಹೇಳ್ತಾ ಇದೀವಿ. ಕಂಪನಿಗೆ ನೀವು ಹೊಸದಾಗಿ ಬಂದಿದ್ದೀರಿ. ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಏನು ಅನ್ನೋದು ಗೊತ್ತಿಲ್ಲ, ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಏನು ಅನ್ನೋದು ಗೊತ್ತಿಲ್ಲ ನಿಮ್ಗೆ. ನೀವು ಕಲೆಕ್ಷನ್ ಮಾಡ್ತಾ ಇದ್ದೀರಿ. ಒಂದ್ ನಿಮಿಷ ಸರ್, ನೀವು ಇಷ್ಟೆಲ್ಲ ಮಾತಾಡ್ತೀರಲ್ವಾ? ಅರೆ ಮತ್ತೆ ನೀವು ಅದೇ ಮಾತಾಡ್ತಾ ಇದ್ದೀರಿ. ನೀವು ಇಷ್ಟೆಲ್ಲ ಮಾತಾಡ್ತೀರಿ. ನಾನ್ ಕೇಳ್ತಾ ಇರೋದು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಮತ್ತೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಹೇಳಿ. ಅದು ನೀವು ಆಪ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕು ಸರ್, ನಮಗ್ ಗೊತ್ತಾಗಲ್ಲ. ಯಾಕೆ ಮತ್ತೆ ನಿಮ್ಗೆ ಗೊತ್ತಾಗಿಲ್ಲ ಮತ್ತೆ ಯಾಕೆ ಕಾಲ್ ಮಾಡ್ತೀರಿ? ನಿಮ್ಮ ಹತ್ರ ಎಲ್ಲಾ ಡೀಟೇಲ್ಸ್ ಇರಬೇಕು ಮೇಡಮ್. ಅದು ಒಂದ್ ನಿಮಿಷ ಇರಿ, ನಾನು ಎಷ್ಟಿದೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ. ಹೇಳಿ, ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಹೇಳಿ. ಅದು ನೀವು ಆಪ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕು ಸರ್, ನಮಗ್ ಗೊತ್ತಾಗಲ್ಲ. ಹೌದಾ? ಮತ್ತೆ ನಿಮ್ಮ ಹತ್ರ ಬರೀ 40% ಫೇವರ್ ಮಾಡಿ ಕೊಡ್ತಾ ಇದೀವಿ ಅಂತ ಇದೀವಿ. ನಿಮ್ಗೆ ಕಟ್ಟಕ್ಕಾಗಲ್ಲ, ಇಲ್ದೇ ಇರೋದೆಲ್ಲ ಮಾತಾಡ್ತೀವಿ. ನಾನು ಮೂವ್ ಮಾಡ್ತೀನಿ, ಅಲ್ಲಿ ಡೈರೆಕ್ಟ್ ಆಗಿ ಬರ್ತಾರಲ್ಲ ಅವಾಗ ಮಾಡಿ ಮೇಡಮ್. ಯಾರು ಬರ್ತಾರೆ ಬರ್ಲಿ, ಮಾಡಿ ನೀವು ಮಾಡಿ. ಹಲೋ, ಮನ್ವೀರ್ ಅಹಮದ್ ಅವರಲ್ಲ ಮಾತಾಡ್ತಿರೋದು? ಸರ್, ಇದು ಲೋನ್ ತಗೊಂಡಿದ್ದೀರಾ, ಲೋನ್ ಅಮೌಂಟ್ ಇನ್ನ ಕ್ಲಿಯರ್ ಆಗಿಲ್ಲಲ್ಲ ಸರ್, ಏನಾಯ್ತು? ಯಾವ ಲೋನ್? ಕ್ರೆಡಿಟ್ ಬಿದು. ಕ್ರೆಡಿಟ್ ಬಿದ? ಹಾಂ ಸರ್, 39,000 ಲೋನ್ ತಗೊಂಡಿದ್ರಿ ಅಲ್ಲ, ಲೋನ್ ಅಮೌಂಟ್ ಇನ್ನ ಕ್ಲಿಯರ್ ಆಗಿಲ್ಲಲ್ಲ ಸರ್? ಏನು ಮೇಡಮ್ ನಿಮ್ಮ ಹೆಸರು? ಸುರೇಖಾ ಅಂತ ಸರ್. ಏನೋ ಸುರೇಖಾ? ಹ್ಞೂ. ಯಾವ ಏಜೆನ್ಸಿ ಅಂತ ಮಾತಾಡ್ತಾ ಇದ್ದೀರಿ ಸರ್? ನಾನು ನಿಮ್ಮನ್ನ ಕೇಳ್ತಿರೋದು ಲೋನ್ ತಗೊಂಡಿದ್ದೀರಾ, ಲೋನ್ ಅಮೌಂಟ್ ಕ್ಲಿಯರ್ ಆಗಿಲ್ಲ ಅಂತ. ಅದಕ್ಕೆ ಹೇಳ್ತೀನಿ ಮೇಡಮ್, ಯಾವ ಏಜೆನ್ಸಿಯಿಂದ ಮಾತಾಡ್ತಾ ಇದ್ದೀರಾ ಅದನ್ನ ಹೇಳಿ ಮೊದಲು. ಕಾಲ್ ಮಾಡ್ತಾ ಇಲ್ಲ, ಮಹದೇವಪುರದಿಂದ ಕಾಲ್ ಮಾಡ್ತಿರೋದು, ಬ್ರಾಂಚಿಂದ. ಯಾವ ಬ್ರಾಂಚ್ ಮೇಡಮ್? ಮಹದೇವಪುರ, ಕ್ರೆಡಿಟ್ ಬಿ. ಅದ್ರ ನಂಗೆ ಮೆಸೇಜ್ ಬಂದಿದೆಯಲ್ಲ, ನನ್ನ ಕೇಸ್ ಅಸೈನ್ ಆಗಿದೆ ಅಂತ ಹೇಳಿ ಏಜೆನ್ಸಿಗೆ, ಆ ಕನ್ಫರ್ಮೇಷನ್ ಮಾಡಬೇಕಿತ್ತು, ಅದಕ್ಕೆ ಕೇಳ್ತಾ ಇದ್ದಾರೆ. ಏನು ಮೆಸೇಜ್ ಬಂದಿತ್ತು ಸರ್? ಯುವರ್ ಕೇಸ್ ಹ್ಯಾಸ್ ಬಿನ್ ಅಸೈನ್ ಸೋ ಆ್ಯಂಡ್ ಸೋ ಏಜೆನ್ಸಿ ಅಂತ ಹೇಳಿ. ಏಜೆನ್ಸಿ ಕಡೆಯಿಂದ ಬಂದಿದ್ಯಾ? ನಿಮ್ಮ ಕಂಪನಿಯಿಂದ. ಏಜೆನ್ಸಿ ಅಂತ ಹೇಳ್ತಾ ಇದ್ದೀರಾ? ಅದೇ ಯಾವ ಏಜೆನ್ಸಿ? ನಿಮ್ಗೆ ಏಜೆನ್ಸಿ ಕಡೆಯಿಂದ ಬಂದಿರೋದಾ ಇಲ್ಲ ನಮ್ಮ ಬ್ರಾಂಚ್ ಕಡೆಯಿಂದ ಬಂದಿರೋದಾ ಸರ್? ನಿಮ್ದು ಆಫೀಸಿಂದ. ಕ್ರೆಡಿಟ್ ಬಿ ಆಫೀಸ್ ಕಡೆಯಿಂದನಾ? ಇದು ನಿಮ್ದು ಲೋನ್ ಅಮೌಂಟ್ ಇನ್ನ ಪೆಂಡಿಂಗ್ ಅಲ್ಲಿ ಇತ್ತಲ್ಲ ಸರ್, ಕ್ಲಿಯರ್ ಆಗಿದ್ದಿಲ್ಲ ಅಲ್ಲ? ಆಗಿಲ್ಲ. 6 EMIs ಪೆಂಡಿಂಗ್ ಅಲ್ಲಿ ಇದೆ, 37,791 rupees ಆಗಿದೆ. ಹೌದು ಮೇಡಮ್, ಪೆಂಡಿಂಗ್ ಇದೆ. ಅದು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಲ್ಲ ಸರ್? ಕ್ಲಿಯರ್ ಮಾಡ್ಕೋಬೇಕಲ್ವಾ? ಮಾಡ್ತೀನಿ ಮೇಡಮ್.
ಯಾವಾಗ ಪೇಮೆಂಟ್ ಮಾಡ್ಕೊತೀರಾ? ಸ್ವಲ್ಪ ಟೈಮ್ ಹಿಡಿಯುತ್ತೆ ಮೇಡಮ್. ಎಷ್ಟು ದಿನ ಟೈಮು ಸರ್? ಲಾಸ್ಟ್ EMI ಅಮೌಂಟ್ ನೀವು ಯಾವಾಗ ಪೇಮೆಂಟ್ ಮಾಡ್ಕೊಂಡಿರೋದು ಹೇಳಿ? 2024 ಜೂನ್ ಮಂತಲ್ಲಿ ನಿಮ್ಮದು ಲಾಸ್ಟ್ ಪೇಮೆಂಟ್ ಆಗಿರೋದು. ಇವಾಗ ಫಂಡ್ ಇಶ್ಯೂ ಇದೆ ಅಲ್ಲಿಂದ ಮೇಡಮ್. ಇಲ್ಲಿ ತನಕ ಇವಾಗ ಫಂಡ್ ಇಶ್ಯೂ ಇದೆ ಮೇಡಮ್, ಫಂಡ್ ಇಲ್ಲ. ಮೇ ಬಿ ಏಪ್ರಿಲ್ ಮೇ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಮೇಡಮ್. ಅಟ್ಲೀಸ್ಟ್ ಒಂದು EMI ಆದ್ರೂ ಪೇಮೆಂಟ್ ಮಾಡ್ಕೋಬೋದಲ್ವಾ? ಇವಾಗ ಮೇಡಮ್ ಆಲ್ಮೋಸ್ಟ್ 1.5 year ಆಗಿದೆ ನಿಮ್ದು ಪೇಮೆಂಟ್. ನನ್ನ ಅಕೌಂಟ್ ರೈಟ್ ಆಫ್ ನಲ್ಲಿ ಇದೆ ಮೇಡಮ್. ಇವಾಗ ಸದ್ಯ ರೈಟ್ ಆಫ್ ಅಕೌಂಟ್ ಅಲ್ಲಿ ಯಾವುದು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಏನು ಇದ್ರು ಎಲ್ಲ ಏಪ್ರಿಲ್ ಅಥವಾ ಮೇಲೇ ಮಾಡ್ತೀನಿ. ಇವಾಗ ಏನು ಮಾಡೋಕ್ಕಾಗಲ್ಲ ಮೇಡಮ್. ಅಂದ್ರೆ ಫೈನಾನ್ಷಿಯಲ್ ಇಯರ್ ಆದ್ಮೇಲೆ ನೀವು ಪೇಮೆಂಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀರಾ, ಅಂದ್ರೆ ಮಾರ್ಚ್ ಏಪ್ರಿಲ್ ಆದ್ಮೇಲೆ? ಏಪ್ರಿಲ್ ಆದ್ಮೇಲೆ ಮೇಡಮ್. ಬೇರೆ ಅಕೌಂಟ್ ಇಂದ ನೀವು ಅದು ಪೇಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದಲ್ವಾ? ದುಡ್ಡೇ ಇಲ್ಲ ಮೇಡಮ್, ಅಕೌಂಟ್ ಅಲ್ಲಿ ಎಲ್ಲ ಮೈನಸ್ ಅಲ್ಲಿ ಇದೆ. ಸರ್ ಈಗ ಮತ್ತೆ ಫ್ಯಾಮಿಲಿನ ರನ್ ಮಾಡ್ಬೇಕಂದ್ರೆ ಹೇಗೆ ರನ್ ಮಾಡ್ತೀರಾ? ಅದು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ನೀವು ರನ್ ಮಾಡ್ತೀರಲ್ವಾ? ಅದು ಇದೇ ತರಾನೇ ಅಲ್ವಾ? ಫಸ್ಟ್ ಪ್ರಿಫರೆನ್ಸ್ ಫ್ಯಾಮಿಲಿ ಮೇಡಮ್. ಫಸ್ಟ್ ಪ್ರಿಫರೆನ್ಸ್ ಫ್ಯಾಮಿಲಿ. ಲೋನ್ ತಗೊಂಡಿರೋದು ಪೇಮೆಂಟ್ ಮಾಡ್ಬೇಕಲ್ವಾ ಸರ್? ಮಾಡ್ತೀವಿ ಮೇಡಮ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಟೈಮ್ ಹಿಡಿಯುತ್ತೆ ಮೇಡಮ್. ನೀವು ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಆಲ್ಮೋಸ್ಟ್ 1.5 year ಕಂಪ್ಲೀಟ್ ಆಗಿದೆ ನಿಮ್ದು. ಗೊತ್ತಾ ಮೇಡಮ್? 1.5 year ಕಂಪ್ಲೀಟ್ ಆಗಿ ಕೂಡ ಮತ್ತೆ ಇನ್ನ ನಿಮ್ಗೆ ಮಾರ್ಚ್ ಏಪ್ರಿಲ್ ತನಕ ಟೈಮ್ ಬೇಕು ಅಂತಂದ್ರೆ ಹೇಗೆ ಪ್ರೊವೈಡ್ ಮಾಡೋದಕ್ಕಾಗುತ್ತೆ? ಮಲ್ಟಿಪಲ್ ಡೆಪ್ಸ್ ಇದೆ. ಎಲ್ಲ ಅಕೌಂಟ್ ಸೆಟಲ್ಮೆಂಟ್ ಮಾಡ್ತಾ ಇದ್ದೀನಿ. ಇದನ್ನು ಸೆಟಲ್ಮೆಂಟ್ ಮಾಡೋ ಪ್ರಯತ್ನ ಮಾಡ್ತೀನಿ ಶೀಘ್ರ. ಅದು ಏಪ್ರಿಲ್ ಅಥವಾ ಮೇ. ಆಲ್ಮೋಸ್ಟ್ ನಿಮ್ಮ ಡಿಪಿಡಿನೇ 566 days ಆಗಿದೆ ಅಲ್ಲ ಸರ್? ಅದೇ ಗೊತ್ತಾ, ಮೆಸೇಜ್ ಬಂದಿದೆ ನನಗೆ. ಮೆಸೇಜ್ ಬರ್ತಾ ಇರುತ್ತೆ. ಅದಕ್ಕೆ ಕೇಳ್ತಾ ಇರೋದು, ಯಾವ ಏಜೆನ್ಸಿಗೆ ಅಸೈನ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಓಕೆ, ಹಲೋ. ಹೇಳಿ. ಹೇಳಿ ಸರ್. ಏನಿಲ್ಲ, ಮೆಸೇಜ್ ಹೇಳಿ 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 ಸರ್, ಏನೋ ಹೇಳಕ್ ಬಂದ್ರಿಲ್ಲ. ಏನಿಲ್ಲ, ಪೇಮೆಂಟ್ ಇವಾಗ ಏಪ್ರಿಲ್ ಅಥವಾ ಮೇ ಅಲ್ಲಿ ಇರುತ್ತೆ ಮೇಡಮ್. ಏಪ್ರಿಲ್ ಅಲ್ಲಿ ಮೇ ತನಕ ಪೇಮೆಂಟ್ ಆಗೋದಿಲ್ಲ ನಿಮ್ದು? ಇಲ್ಲ ಮೇಡಮ್. ಅಷ್ಟು ಒಳಗಡೆ ಅದು ಪೇಮೆಂಟ್ ಆದ್ರೂ ಮಾಡಿ ಕ್ಲಿಯರ್ ಮಾಡ್ಕೋಬೇಕಲ್ವಾ ಸರ್? ಈಗ ನಿಮ್ಗೆ ಸಿಬಿಲ್ ಅಲ್ಲಿ ಕೂಡ ಡಿಫಾಲ್ಟರ್ ಅಂತಾನೆ ಮೆನ್ಷನ್ ಇವಾಗ ಆಗಿದೆ. ಇದು ಬರೋ 2 ತಿಂಗಳು, ಈ ತಿಂಗಳು ಮುಂದಿನ ತಿಂಗಳು ಏನು ಪಾಸಿಬಲ್ ಇಲ್ಲ ಮೇಡಮ್. ಏಪ್ರಿಲ್ ನಂತರ. ಅಂದ್ರೆ ಫೈನಾನ್ಷಿಯಲ್ ಇಯರ್ ಆದ್ಮೇಲೆ ನೀವು ಪೇಮೆಂಟ್ ಆಗುತ್ತೆ ಕನ್ಫರ್ಮ್ ಆಗ? ಹಾಂ ಮೇಡಮ್. ಕಂಪ್ಲೀಟ್ ಅಮೌಂಟ್ ಏನಿದೆ ವಿತ್ ಆಗ ಮತ್ತೆ ಕಂಪ್ಲೀಟ್ ಇದ್ರೆ ಆಡ್ ಆಗುತ್ತೆ. ಕಂಪ್ಲೀಟ್ ಇದ್ರೆ ಕಂಪ್ಲೀಟು, ಇಲ್ಲಾಂದ್ರೆ ಸೆಟಲ್ಮೆಂಟ್ ಇದೆ ಸೆಟಲ್ಮೆಂಟು. ಏನಾಗಿದೆ ಅದು ಮುಂದೆ ನೋಡ್ತೀನಿ ಮೇಡಮ್. ಓಕೆ, ಬಟ್ ಆದಷ್ಟು ಬೇಗ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಸರಿ. ಓಕೆ ಫೈನ್, ಥ್ಯಾಂಕ್ ಯು.